5 ದಿನ ಕಳೆದರೂ ಶಮನವಾಗ್ತಿಲ್ಲ ನಾಗೇಂದ್ರ ರಾಜೀನಾಮೆಯ ಕಿಚ್ಚು. ಡಿಕೆ ಸಂಪುಟದ ಮೊದಲ ವಿಕೆಟ್ ಪತನಕ್ಕೆ ಅಖಾಡ ಸಿದ್ಧವಾಯ್ತಾ? ಬರ ಜ್ವಲಂತ ಸಮಸ್ಯೆಗಳ ಚರ್ಚೆಗೆ ಸದನದಲ್ಲಿ ಅವಕಾಶ ಸಿಗಲಿಲ್ಲ. ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳಿಂದ ಬಿಗಿ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ನಾಗೇಂದ್ರ ರಾಜೀನಾಮೆಗೆ ಕಾಂಗ್ರೆಸ್ ಪಾಳೆಯದಲ್ಲೇ ಧ್ವನಿ ಅಥವಾ ಕಾಂಗ್ರೆಸ್ ಪಾಳೆಯದಲ್ಲೇ ಈಗ ಧ್ವನಿ ಮೂಡಿದೆಯಂತೆ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಒಳಗಡೆನೂ ಕೂಡ ಈಗ ಚರ್ಚೆ ಆಗ್ತಿರುವಂತ ವಿಚಾರವಂತೆ. ಸದನ ಮುಗಿತಾ ಇದ್ದಂತೆ ನಾಗೇಂದ್ರ ರಾಜೀನಾಮೆ ಪಡಿತಾರ ಸಿಎಂ? ಈ ಹಿಂದೆ ವಾಲ್ಮೀಕಿ ಸಮುದಾಯದ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ರು. ಈಗ ನಾಗೇಂದ್ರ ಕೈಬಿಟ್ರೆ ಡಿಕೆ ಸರ್ಕಾರದ ಮೇಲೆ ಸಮುದಾಯ ಮುನಿಸಿಕೊಳ್ಳುತ್ತೆ. ನಾಳಿನ ಸಂಪುಟ ಸಭೆಯಲ್ಲಿ ನಾಗೇಂದ್ರ ಹಣೆ ಬರಹ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಅಂತೂ ಪಟ್ಟು ಹಿಡಿದಿದೆ. ಕಳಂಕಿತ ಸಚಿವ ಅಂತೇಳಿ ಸದನದೊಳಗೆಲ್ಲ ಗದ್ದಲವನ್ನ ಎಬ್ಬಿಸಿ ನಿನ್ನೆ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ನನ್ನ ತಪ್ಪೇನೂ ಇಲ್ಲ ಅಂತ ಹೇಳಿದ್ರು ಕೂಡ ರಾಜೀನಾಮೆ ಕೊಡಲೇಬೇಕು ಅನ್ನುವಂತ ಒತ್ತಡವನ್ನ ಬಿಜೆಪಿ ನಾಯಕರು ಹಾಕ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಸುರೇಶ್, ಒಂದು ಕ್ಯಾಬಿನೆಟ್ ಮೀಟಿಂಗ್, ಕೆಲ ಜಿಲ್ಲೆ ಕೆಲ ತಾಲೂಕುಗಳನ್ನ ಬರಪೀಡಿತ ಅಂತ ಹೇಳಿ ಘೋಷಣೆ ಮಾಡುವಂತ ಸಂಭವದ ಬಗ್ಗೆ ಚರ್ಚೆ ಇದೆ. ಇತ್ತ ನಾಗೇಂದ್ರ ರಾಜೀನಾಮೆ ವಿಚಾರ ಎಷ್ಟು ಪ್ರಸ್ತುತ ಇದೆ, ಎಷ್ಟು ಮಹತ್ವ ಪಡ್ಕೊಂಡಿದೆ ನಾಳಿನ ಕ್ಯಾಬಿನೆಟ್ ಮೀಟಿಂಗ್, ಏನಿದೆ ಇಲ್ಲಿವರೆಗಿನ ತಮ್ಮ ಮಾಹಿತಿ? ರಂಜಿತ್, ಅಧಿವೇಶನದ ನಡುವೆ ನಾಳೆ ಕ್ಯಾಬಿನೆಟ್ ನಡೀತಾ ಇದೆ. ಈ ಕ್ಯಾಬಿನೆಟ್ ಬಹಳ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ನೋಡಿ, ಈ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಈ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಪಾಸ್ ಮಾಡ್ಕೋಬೇಕಾದಂತಹ ಬಿಲ್ಗಳು, ವಿಧೇಯಕಗಳೇನಿರುತ್ತೆ ಅದರ ಬಗ್ಗೆ ಸಹಜವಾಗಿ ಚರ್ಚೆಗಳಾಗತ್ತೆ. ಅದರಲ್ಲಿ ಒಟ್ಟು 7 ವಿಧೇಯಕಗಳನ್ನ ಈ ಬಾರಿ ಈ ಅಧಿವೇಶನದಲ್ಲಿ ಮಂಡನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನಲ್ಲಿ ಅದಕ್ಕೂ ಮುನ್ನ ಚರ್ಚೆಯನ್ನ ಮಾಡಿ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆಯನ್ನ ಪಡೆಯುವಂತದ್ದು ಅದೊಂದು ಪ್ರೋಸೆಸ್ ಇರತಕ್ಕಂಥದ್ದು. ಸೊ ಹಾಗಾಗಿ ಅದು ಆದ ನಂತರ ಕ್ಯಾಬಿನೆಟ್ ಆದ ನಂತರ ಒಪ್ಪಿಗೆ ಪಡೆದು ನಂತರ ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ ಬಿಲ್ಲು. ಇದು ಒಂದು 7 ವಿಧೇಯಕಗಳ ವಿಚಾರವಾಗಿ ನಾಳೆ ಕ್ಯಾಬಿನೆಟ್ ನಲ್ಲಿ ಬಹಳ ಚರ್ಚೆ ಆಗ್ತಕ್ಕಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ ಬರ ಏನಿದೆ ರಂಜಿತ್, ಈಗ ಬರದ ವಿಚಾರವಾಗಿ ರಾಜ್ಯ ಸರ್ಕಾರ ಇನ್ನೂ ಕೂಡ ಯಾವುದೇ ಅಧಿಕೃತ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಮತ್ತೆ ಆ ಒಂದು ಅಫಿಷಿಯಲ್ ಆಗಿ ಏನೆಲ್ಲ ಬರಗಾಲ ಘೋಷಣೆಗೆ ಸಂಬಂಧಪಟ್ಟ ಮಾಡಬೇಕು ಅದು ಯಾವುದು ಕೂಡ ಇನ್ನೂ ಕೂಡ ಅದು ಸಂಪೂರ್ಣವಾಗಿ ಮುಗ್ತಿಲ್ಲ. ಟೆಕ್ನಿಕಲ್ ಏನಿರುತ್ತೆ ಅದು ಯಾವುದನ್ನು ಕೂಡ ಇನ್ನೂ ಮುಗ್ತಿಲ್ಲ ಅಂತಕ್ಕಂಥದ್ದು. ಸೊ ಈಗ ಆಗ್ಬೇಕಾಗಿರ್ತಕ್ಕಂಥ ಮೊದಲನೇದಾಗಿ ಜಿಲ್ಲೆಗಳಿಗೆ ತೆರಳಿ ಜಿಲ್ಲೆಗಳಿಂದ ಆ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಈಗಾಗಲೇ ಸಚಿವರುಗಳು ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ. ಆ ವರದಿಯನ್ನ ಕ್ಯಾಬಿನೆಟ್ ನಲ್ಲಿ ಮಂಡಿಸಬೇಕಾಗುತ್ತೆ. ಮಂಡಿಸಿ ಅದನ್ನ ಚರ್ಚೆ ಮಾಡಿ ಅದೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಸಮಗ್ರವಾಗಿ ಅದನ್ನ ಒಂದು ವಿಸ್ತೃತವಾದಂತಹ ಒಂದು ವರದಿಯನ್ನ ಎಲ್ಲವನ್ನು ಸೇರಿ ಕ್ರೋಢೀಕರಿಸಿ ಒಂದು ವರದಿಯನ್ನಾಗಿ ಮಾಡೋದಕ್ಕೆ ಕಂದಾಯ ಇಲಾಖೆಗೆ ಸೂಚನೆಯನ್ನು ಕೊಡ್ತಾರೆ ಕ್ಯಾಬಿನೆಟ್ ನಲ್ಲಿ. ನಂತರ ಕಂದಾಯ ಇಲಾಖೆಯವರು ಅದೆಲ್ಲವನ್ನು ಕೂಡ ಸಮಗ್ರವಾಗಿ ಎಲ್ಲವನ್ನು ಕೂಡ ವರದಿಯನ್ನ ಕ್ರೋಢೀಕರಿಸಿ ಮತ್ತೆ ಅದನ್ನ ಕೇಂದ್ರಕ್ಕೆ ಸಲ್ಲಿಕೆ ಮಾಡುವಂತದ್ದು ಇರತಕ್ಕಂಥದ್ದು. ಆನಂತರ ಬರಗಾಲ ಘೋಷಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಬೇಕು, ಮತ್ತೆ ನಿಯೋಗ ಹೋಗ್ಬೇಕಾ ಅಥವಾ ಕೇವಲ ಈ ಒಂದು ಮನವಿ ಪತ್ರ ಮತ್ತು ವರದಿನ ಕಳಿಸೋದ್ರ ಮೂಲಕವೇ ಈ ಬರಗಾಲ ಘೋಷಣೆಗೆ ಸಂಬಂಧಪಟ್ಟಂತೆ ಏನೋ ಆ ಪ್ರಕ್ರಿಯೆಗಳನ್ನು ಶುರು ಮಾಡ್ಬೇಕನ್ನೋದು ಎಲ್ಲದರ ಕುರಿತಂತೆ ನಾಳೆ ಬಹಳ ಮಹತ್ವವಾದ ಚರ್ಚೆಗಳು ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿವರಾಜ್ ತಂಗಡಿಯವರು ಕೂಡ ಒಂದು ಸಣ್ಣ ಸುಳಿವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಾವು ಈ ಕ್ಯಾಬಿನೆಟ್ ನಲ್ಲಿ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರವಾಗಿ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಕಡೆ ನೋಡಿ ಅತಿವೃಷ್ಟಿ, ಮತ್ತೊಂದು ಕಡೆಗೆ ಅನಾವೃಷ್ಟಿ. ಹೀಗಾಗಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಒಂದು ಆದ್ರೆ, ಮತ್ತೊಂದು ಕಡೆ ಬರಗಾಲ ಘೋಷಣೆಯನ್ನ ಮಾಡ್ತಾರೆ, ಏನಾದ್ರು ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ತಾರೆ, ಮತ್ತೆ ಕೇಂದ್ರದಿಂದ ದೊಡ್ಡ ಮಟ್ಟದಲ್ಲಿ ನೆರವು ಬರುತ್ತೆ ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಮತ್ತೆ ರಾಜ್ಯದ ರೈತರು ಕೂಡ ಕಾಯ್ದು ನೋಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ನಾಳೆ ಕ್ಯಾಬಿನೆಟ್ ನಲ್ಲಿ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಯಾವೆಲ್ಲ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಒಂದು ಕಡೆಗೆ ಆದ್ರೆ, ಮತ್ತೊಂದು ಕಡೆಗೆ ಈಗಾಗಲೇ RSS ವಿಚಾರವಾಗಿ ಕೂಡ ಪರೋಕ್ಷವಾಗಿ ಅದರ ಚಟುವಟಿಕೆಗಳಿಗೆ ಬ್ಯಾನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ವಿಧೇಯಕವನ್ನು ತಂದಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ವಿಧೇಯಕ ಸಂಬಂಧಪಟ್ಟಂತೆ ಮತ್ತೆ ರಿವ್ಯೂ ಆಗುತ್ತೆ. ರಿವ್ಯೂ ಆದ ನಂತರ ಇದೇ ಅಧಿವೇಶನದಲ್ಲಿ ಅದನ್ನ ಮಂಡನೆ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ KPSC ಅಧ್ಯಕ್ಷರಾದಂತಹ ಸಾವ್ಕಾರ ಅವರು ಏನಿದ್ರು ಅವರ ಅಮಾನತು ವಿಚಾರವಾಗಿ ಕೂಡ ಗಂಭೀರವಾಗಿ ಚರ್ಚೆ ಆಗತ್ತೆ. ಚರ್ಚೆ ಆದ ನಂತರ ಮತ್ತೆ ಅದು ಸರ್ಕಾರದ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅವರ ಅಮಾನತನ್ನ ಕೆಲವೊಂದು ಪ್ರಕ್ರಿಯೆಗಳಲ್ಲಿ ಲೋಪಗಳಾಗಿರ್ತಕ್ಕಂಥದ್ದು. ಹೀಗಾಗಿ ಮತ್ತೆ ಅವರ ಅಮಾನತಿಗೆ ಶಿಫಾರಸನ್ನ ಮಾಡಿ ರಾಜ್ಯಪಾಲರಿಗೆ ಕಳಿಸ್ತಾರೆ.
ಆ ನಂತರ ಕ್ಯಾಬಿನೆಟ್ ಶಿಫಾರಸನ್ನ ನೋಡಿ ರಾಜ್ಯಪಾಲರು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು. ಇದು ಒಂದು ಇದೆಲ್ಲವೂ ಕೂಡ ಸೇರಿಸಿ ಜೊತೆಗೆ ನೋಡಿ ನಾಗೇಂದ್ರ ವಿಚಾರ ಇದೆ ಗೊತ್ತಲ್ಲ, ನಾಗೇಂದ್ರ ವಿಚಾರ ಕಾಂಗ್ರೆಸ್ನವ್ರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಹಿಂದೆ ನೋಡಿ ವಾಲ್ಮೀಕಿ ಸಮುದಾಯದವರಂತ KN ರಾಜಣ್ಣ ಅವರನ್ನು ಕೂಡ ಇದೇ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಆಡಳಿತಾವಧಿಯಲ್ಲಿ ಅವ್ರನ್ನ ಕೆಳಗಿಳಿಸಬೇಕಾಗಿ ಬಂತು. ಈಗ ಮತ್ತೆ ನಾಗೇಂದ್ರ ಅವರು ಕೂಡ ಅದು ಕೂಡ ವಾಲ್ಮೀಕಿ ಸಮುದಾಯದವರು. ಈಗ ನಾಗೇಂದ್ರ ಅವರು ರಾಜೀನಾಮೆನೇ ತೆಗೆದುಕೊಳ್ಳೋ ಬಿಡ್ಲೂ ಆಗದೆ ಅಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಸಿಲುಕಿರ್ತಕ್ಕಂಥದ್ದು. ಸೊ ಹೀಗಾಗಿ ಕ್ಯಾಬಿನೆಟ್ ನಲ್ಲಿ ಕೂಡ ಈ ಬಗ್ಗೆ ಬಹಳ ಚರ್ಚೆ ಆಗತ್ತೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಇವತ್ತು 5 ದಿನ ಆದ್ರೂ ಕೂಡ ಅಧಿವೇಶನದಲ್ಲಿ ಎಲ್ಲಿಯೂ ಕೂಡ ತಮ್ಮ ಪಟ್ಟಣ